ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಆಯ್ಕೆ ಕೊಡಬೇಕಾ? ಬೆಂಗಳೂರಿನ ಪ್ರಧಾನ ಅಂಚೆ ಕಚೇರಿಯಲ್ಲಿ ಇಲ್ಲಿ ನಮ್ಮ ಗೆಳೆಯ ಗೆಳತಿಯರು ಬಂದು ನೆರೆದಿದ್ದಾರೆ. ಅವ್ರ ಜೊತೆ ಒಂದಷ್ಟು ಸಮಯವನ್ನು ಕಳೆಯುವ ಆಸೆ, ಒಂದಷ್ಟು ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಪಡೆದು ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಂಡು ಪುಸ್ತಕಗಳನ್ನು ವಿತರಿಸೋದಕ್ಕೆ ನಾವೆಲ್ಲ ಇಲ್ಲಿ ನೆರೆದಿದ್ದೇವೆ. ಈಗ ಅವರ ಪರಿಚಯ ಮಾಡಿಕೊಂಡು ನಮ್ಮ ಕಾರ್ಯಕ್ರಮ ಮುಂದುವರಿಸೋಣ. ಮೊದಲನೇ ತಂಡ, ದಯವಿಟ್ಟು ಪರಿಚಯ ಮಾಡಿಕೊಳ್ಳಿ. ನಮಸ್ಕಾರ ಸರ್, ನನ್ನ ಹೆಸರು ಲಕ್ಷ್ಮಿ, ಪ್ರಧಾನ ಅಂಚೆ ಕಚೇರಿಯಲ್ಲಿ CPTಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸ್ವಾಗತ ತಮಗೆ. ತಮ್ಮ ಸಹ ಸ್ಪರ್ಧಿ. ನಮಸ್ತೆ ಸರ್, ನನ್ನ ಹೆಸರು ಶ್ರೀವತ್ಸ, ನಾನು CPT ಬೆಂಗಳೂರು ಪ್ರಧಾನ ಅಂಚೆ ಕಚೇರಿಯಲ್ಲಿ ಕೆಲಸ ಮಾಡ್ತೇನೆ. ಮೊದಲನೇ ತಂಡಕ್ಕೆ ಶುಭವಾಗಲಿ. ಎರಡನೇ ತಂಡ, ದಯವಿಟ್ಟು ಪರಿಚಯ ಮಾಡಿಕೊಳ್ಳಿ. ನಮಸ್ತೆ ಸರ್, ನನ್ನ ಹೆಸರು ಸೈಯದ ಸಾದೆ ಅಂತ, ಪೋಸ್ಟ್ ವುಮೆನ್, ಜನರಲ್ ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡ್ತೇನೆ. ಸ್ವಾಗತ ತಮಗೆ. ತಮ್ಮ ಸಹ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಬಸವರಾಜ CN ಅಂತ, ಮೇಲ್ಗಾಡಾಗಿ GPOದಲ್ಲಿ ಕಾರ್ಯನಿರ್ವಹಿಸ್ತಿದ್ದೀನಿ. ಎರಡನೇ ತಂಡಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೇವೆ. ಮೂರನೇ ತಂಡ, ತಮ್ಮ ಪರಿಚಯ. ನಮಸ್ಕಾರ, ನನ್ನ ಹೆಸರು ಸುಮಂಗ್ಲಾ ಜೈನ್, ನಾನು WCTC ವಿಭಾಗದಲ್ಲಿ ಪ್ರಧಾನ ಅಂಚೆ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸ್ವಾಗತ ತಮಗೆ. ತಮ್ಮ ಸಹ ಸ್ಪರ್ಧಿ. ನನ್ನ ಹೆಸರು ಮಹೇಶ ಕೆ, ನಾನು ಬೆಂಗಳೂರು ದಕ್ಷಿಣ ವಿಭಾಗದ ಅಂಚೆ ಸಹಾಯಕ. ಕಳೆದ 12 ವರ್ಷಗಳಿಂದ ಅಂಚೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಪ್ರಸ್ತುತ ಬೆಂಗಳೂರು ಪ್ರಧಾನ ಅಂಚೆ ಕಚೇರಿಯಲ್ಲಿ ತರಬೇತುದಾರನಾಗಿ ಕಳೆದ 2.5 ವರ್ಷಗಳಿಂದ ಕೆಲಸ ಮಾಡ್ತಾ ಇರ್ತೀನಿ. ತುಂಬ ಸಂತೋಷ. ಮೂರನೇ ತಂಡಕ್ಕೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವತ್ತಿನ ಸ್ಪರ್ಧೆಯನ್ನು ಬಹಳ ಸರಳವಾಗಿ ನಡೆಸ್ತಾ ಇದ್ದೇವೆ. ಪ್ರಶ್ನೆ ಬರುತ್ತೆ, ಪ್ರಶ್ನೆಯ ಜೊತೆ 4 ಆಯ್ಕೆಗಳು ಬರುತ್ತೆ. ಸರಿಯಾದ ಉತ್ತರ ನೀವು ಕೊಟ್ಟರೆ 2 ಪುಸ್ತಕ, ಒಬ್ಬೊಬ್ಬರಿಗೆ ಒಂದೊಂದು ಪುಸ್ತಕ, ಒಂದು ಸರಿ ಉತ್ತರಕ್ಕೆ 2 ಪುಸ್ತಕ ಬಹುಮಾನ. ಒಂದು ವೇಳೆ ಪ್ರಶ್ನೆ ಕೇಳಿದ ತಂಡ ಉತ್ತರಿಸಲಿಲ್ಲ ಅಂದರೆ ಮುಂದಿನ ತಂಡಕ್ಕೆ ಅವಕಾಶ ಕೊಡ್ತೇವೆ, ಆದರೆ ಮೂರನೇ ತಂಡಕ್ಕೆ ಅವಕಾಶ ಇಲ್ಲ. ಹಾಗಾಗಿ 2 ತಂಡಗಳಿಗೆ ಮಾತ್ರ ಅವಕಾಶ ಇರುತ್ತೆ. ಸಿದ್ಧವಾಗಿದ್ದೀರಿಯಲ್ವಾ? ಉತ್ತರ ಕೊಡೋದಕ್ಕೆ 10 ಸೆಕೆಂಡುಗಳ ಅವಕಾಶ ಇರುತ್ತೆ. ಅದು ನೆನಪಲ್ಲಿಟ್ಕೊಳ್ಳಿ. ಚರ್ಚೆ ಮಾಡಿ ಉತ್ತರವನ್ನು ಕೊಡಬಹುದು. ಮೊದಲನೇ ತಂಡ ಸಿದ್ಧವಾಗಿದ್ದೀರಾ? ತಮ್ಮ ಪ್ರಶ್ನೆ ಈಗ ಬಂತು. ಅಠಾರ ಕಚೇರಿ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಪ್ರದೇಶದಲ್ಲಿದೆ. ಇದು ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಈ ಅಠಾರ ಕಚೇರಿಯ ಪರಿಕಲ್ಪನೆ ಇದೆಯಲ್ಲ, ಇದು ಮೂಲತಃ ಯಾರಿಗೆ ಸೇರಿದ್ದು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳು ಈಗ ಬರ್ತಾ ಇದೆ ನೋಡಿ. ಶೇರ್ ಶಾ ಸೂರಿ. ಶೇರ್ ಶಹ ಸೂರಿ ಅಂತಿದ್ದಾರೆ ಮೊದಲನೇ ತಂಡ. ಎರಡನೇ ತಂಡ, ತಮ್ಮ ಅನಿಸಿಕೆ. ಕೃಷ್ಣದೇವರಾಯ. ಕೃಷ್ಣದೇವರಾಯ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಈಗ ಬಂತು. ಸರಿಯಾದ ಉತ್ತರ ಔರಂಗಜೇಬ್. ಔರಂಗಜೇಬ್ ಈ ಅಠಾರ ಕಚೇರಿಯ ಮೂಲ ಪರಿಕಲ್ಪನೆಯನ್ನು ಆತ ರೂಪಿಸ್ತಾನೆ. ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಚಿಕ್ಕದೇವರಾಜ ಒಡೆಯರ್ ಅಂತ ಅರಸರು ಆಳ್ತಾ ಇರ್ತಾರೆ. ಮೀರ್ ಖಾಸಿಂ ಅಂತ ಹೇಳಿ, ಖಾಸಿಂ ಖಾನ್ ಅಂತ ಹೇಳಿ ಸಿರಾ ಪ್ರಾಂತಕ್ಕೆ ಆತ ರಾಜ್ಯಪಾಲ ಆಗಿರ್ತಾನೆ. ಆ ಖಾಸಿಂ ಖಾನ್ ಹತ್ರ ಹೋಗಿ ಈ ಅಠಾರ ಕಚೇರಿಯ ಪರಿಕಲ್ಪನೆ ಚೆನ್ನಾಗಿದೆ, ನಾವು ಬಳಸ್ಕೋತೀವಿ, ಅವಕಾಶ ಮಾಡಿಕೊಡಿ ಅಂದಾಗ ಎಲ್ಲ ಮಾಹಿತಿಯನ್ನು ಕೊಡ್ತಾರೆ. ಮೊದಲ ಬಾರಿಗೆ ಮೈಸೂರು ಸಂಸ್ಥಾನದಲ್ಲಿ ಅಠಾರ ಕಚೇರಿಯನ್ನು ಆರಂಭಿಸ್ತಾರೆ. ಅದು ಹಾಗೆ ಮುಂದುವರೆದುಕೊಂಡು ಬಂದಿದೆ. ಇದು ಒಂದು ಐತಿಹಾಸಿಕವಾದಂಥ ಸತ್ಯ. ಹಾಗಾಗಿ ಖಾಸಿಂ ಖಾನ್ ಏನು ಒಂದು ಪರಿಕಲ್ಪನೆಯನ್ನು ನೀಡಿದ, ಅದು ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತು ನಮ್ಮ ಮೈಸೂರು ಸಂಸ್ಥಾನದಲ್ಲಿ. ಈಗ ಎರಡನೇ ತಂಡ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಕೇಳ್ತೇವೆ. ತಮ್ಮ ಪ್ರಶ್ನೆ
ಈಗ ಬಂತು. ದೆಹಲಿಯ ಕಬ್ಬಿಣದ ಸ್ತಂಭವು ಕಡಿಮೆ ತುಕ್ಕು ಹಿಡಿಯೋದಕ್ಕೆ ಏನು ಕಾರಣ ಅಂತ ತಿಳ್ಕೋಬೇಕು. 4 ಆಯ್ಕೆಗಳನ್ನು ಕೊಡ್ತಾ ಇದ್ದೆ. ಆಯ್ಕೆಗಳು ಬಂದಿದೆ. ಈಗ ತಮ್ಮ ಉತ್ತರ. ತಂಡ 2. ಆಯ್ಕೆ 2 ಕಬ್ಬಿಣ ರಕ್ಷಣಾತ್ಮಕ ಫಾಸ್ಫೇಟ್ ಪದರ. ಉತ್ತರವನ್ನು ನೋಡೋಣ. ಕಬ್ಬಿಣ ರಕ್ಷಣಾತ್ಮಕ ಫಾಸ್ಫೇಟ್ ಪದರ ಏನಿದೆ, ಇದು ಸರಿಯಾದ ಉತ್ತರ. ತಮಗೆ 2 ಪುಸ್ತಕಗಳನ್ನು ಕೊಡ್ತಾ ಇದ್ದೇನೆ. ಸತ್ಯ ಮತ್ತು ಸೌಂದರ್ಯ, SL ಭೈರಪ್ಪ ಅವರು ಬರೆದಂಥ ತುಂಬ ವಿಚಾರ ಪ್ರಚೋದಕ ಕೃತಿ ಇದು. ಅದರ ಜೊತೆಗೆ ಅಪರೂಪದ ಕಾದಂಬರಿ ಅನ್ನ, ರಂಶ್ರೀ ಮುಗುಳಿ ಅವರು ಬರೆದಂಥ ಕೃತಿ. ಮಾರುಕಟ್ಟೆಯಲ್ಲಿ ಸಿಗಲ್ಲ, ಆದರೆ ನಿಮಗೆ ಬಹುಮಾನ ರೂಪದಲ್ಲಿ ಸಿಗ್ತಾ ಇದೆ. ತಮ್ಮಿಬ್ಬರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಗುಪ್ತರ ಕಾಲದಲ್ಲಿ ನಿರ್ಮಾಣವಾಗುತ್ತೆ ಈ ಕಬ್ಬಿಣದ ಕಂಬ. ಇದು ಕುತುಬ್ ಮಿನಾರ್ ಪಕ್ಕದಲ್ಲಿ ಇದೆ. ತುಕ್ಕು ಹಿಡಿಯದ ಹಾಗೆ 1600 ವರ್ಷಗಳಿಂದ ಉಳ್ಕೊಂಬಂದಿದೆ. ತುಕ್ಕೆ ಹಿಡಿಯಲ್ವಾ ಅಂದರೆ ತುಕ್ಕು ಅತ್ಯಲ್ಪ ಪ್ರಮಾಣದಲ್ಲಿ ಇರುತ್ತೆ, ಆದರೆ ತುಕ್ಕು ಹಿಡಿದು ಉದುರಿ ಹೋಗುವಂಥ ಸಂದರ್ಭ ಯಾವತ್ತಿಗೂ ಬರೋದಿಲ್ಲ. ಬರದೇ ಇರೋ ಹಾಗೆ ಈ ಫಾಸ್ಫೇಟ್ ಪದರ ಏನಿದೆ ಅದು ರಕ್ಷಣಾತ್ಮಕ ರಕ್ಷಣೆಯನ್ನು ಒಂದು ಕೊಡ್ತಾ ಇದೆ. ನಮ್ಮ ಕರ್ನಾಟಕದಲ್ಲೂ ಸಹ ಇಂತಹ ಒಂದು ಕಂಬ ಉಂಟು. ನೀವೇನಾದರೂ ಕೊಲ್ಲೂರಿಗೆ ಹೋದರೆ ಪಕ್ಕದಲ್ಲೇ ಕೊಡಚಾದ್ರಿ ಬೆಟ್ಟ ಇದೆ. ಬೆಟ್ಟವನ್ನು ಹತ್ತಿ ಮೂಲ ಮೂಕಾಂಬಿಕೆಯ ದೇವಸ್ಥಾನದ ಬಳಿ ತುಕ್ಕು ಹಿಡಿಯದ ಕಬ್ಬಿಣದ ಕಂಬ ನಮ್ಮ ಕರ್ನಾಟಕದಲ್ಲೂ ಉಂಟು. ಈಗ ಮುಂದೆ ನೇರವಾದ ಪ್ರಶ್ನೆ 3ನೇ ತಂಡಕ್ಕೆ ಬರ್ತಾ ಇದೆ. ತಮ್ಮ ಪ್ರಶ್ನೆ ಈಗ ಬಂತು. ಪ್ರಾಚೀನ ಪರ್ಷಿಯಾದ ಯಕ್ಷಾಲ್ ಇದರ ಮುಖ್ಯ ಉಪಯೋಗ ಏನು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಮರುಭೂಮಿಯಲ್ಲಿ ಹಿಮ ಆಹಾರ ಸಂಗ್ರಹ. ಉತ್ತರವನ್ನು ನೋಡೋಣ. ಮರುಭೂಮಿಯಲ್ಲಿ ಹಿಮ ಮತ್ತು ಆಹಾರ ಸಂಗ್ರಹಣೆ ಉತ್ತರ ಸರಿಯಾಗಿದೆ. ವಿನಾಯಕ ಕೃಷ್ಣ ಗೋಕಾಕ್ ಅವರು ಸಮರಸವೇ ಜೀವನ ಅಂತ ಒಂದು ಬೃಹತ್ ಕಾದಂಬರಿ ಬರೆದಿದ್ದಾರೆ. ಆ ಕಾದಂಬರಿಯ ಒಂದು ಭಾಗ ಇಜ್ಜೋಡು, ಅಪರೂಪವಾದ ಕಾದಂಬರಿ. ಮಾರುಕಟ್ಟೆಯಲ್ಲೂ ಸಿಗಲ್ಲ, ಇದು ತಮಗೆ ಸಿಗ್ತಾ ಇದೆ. ಇದರ ಜೊತೆಗೆ ನೀಲಿ ಚುಕ್ಕಿಯ ನೆರಳು, ಮಧುರಾಣಿ HS ಅವರ ಕವನ ಸಂಕಲನ. 2 ಪುಸ್ತಕವನ್ನು ಕೊಡ್ತಾ ಇದ್ದೇನೆ ತಂಡ 3ಕ್ಕೆ. ಮರುಭೂಮಿ ನಮಗೆಲ್ಲ ಗೊತ್ತಿರೋ ಹಾಗೆ ಕುಡಿಯುವ ನೀರಿನ ಸಮಸ್ಯೆ ಇರುತ್ತೆ. ಆಹಾರ ವರ್ಷ ಪೂರ್ತಿ ಸಿಗೋದಿಲ್ಲ. ಹಾಗಾಗಿ ಆಹಾರ ಸಿಕ್ಕಾಗ, ನೀರು ಸಿಕ್ಕಾಗ ಅದನ್ನು ಸಂಗ್ರಹಿಸಿ ಇಟ್ಕೋಬೇಕಲ್ವಾ. ಅದಕ್ಕಾಗಿ ಈ ಯಕ್ಷಾಲ್ ಅಂತಕ್ಕಂಥ ವಿಶೇಷವಾದ ರಚನೆಯನ್ನು ಮಾಡ್ತಾ ಇದ್ರಂತೆ. ಶಂಕಾಕೃತಿಯ 20 ಮೀಟರ್ ಎತ್ತರ ಇರ್ತಿತ್ತಂತೆ, ದಪ್ಪವಾದ ಗೋಡೆ ಇರ್ತಾ ಇತ್ತಂತೆ. ಇದು ಭೂಗತ ಕೊಠಡಿ, ಅಂದರೆ ನೆಲದ ಅಡಿಯಲ್ಲಿ ನಿರ್ಮಾಣವಾಗ್ತಾ ಇದ್ದಂಥ ಕೊಠಡಿ ಅಂತೆ ಇದು. ಹಾಗಾಗಿ ಇದು ಯಾವಾಗಲೂ ವಸ್ತುಗಳನ್ನು ತಣ್ಣಗೆ ಇಡ್ತಾ ಇತ್ತಂತೆ, ಕೆಳದೇ ಇರೋ ಹಾಗೆ ರಕ್ಷಣೆಯನ್ನು ಕೊಡ್ತಾ ಇತ್ತಂತೆ. ಇಂತಹ ಅದ್ಭುತವಾದ ಒಂದು ರಚನೆಯನ್ನು ಮರುಭೂಮಿಯಲ್ಲಿ, ಅದರಲ್ಲೂ ವಿಶೇಷವಾಗಿ ಪ್ರಾಚೀನ ಪರ್ಷಿಯಾದಲ್ಲಿ ಮಾಡ್ತಾಯಿದ್ರು ಅನ್ನೋ ವಿಚಾರ ನಿಜಕ್ಕೂ ನಮಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಮುಂದಿನ ಪ್ರಶ್ನೆ. ತಂಡ 1ಕ್ಕೆ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಕೇಳ್ತೇವೆ. ಸಿದ್ಧವಾಗಿದ್ದೀರಾ? ತಮ್ಮ ಪ್ರಶ್ನೆ ಈಗ ಬಂತು. ಕೃಷ್ಣ, ದೋಣಿ, ಭೀಮಾ, ಮಲಪ್ರಭಾ, ಘಟಪ್ರಭಾ ಈ 5 ನದಿಗಳು ಒಂದು ಜಿಲ್ಲೆಯಲ್ಲಿ ಹರಿಯುತ್ತೆ. ಆ ಜಿಲ್ಲೆ ಯಾವುದು ಅಂತ ತಿಳ್ಕೋಬೇಕಾಗಿದೆ. ಈಗ ಬಂತು ಆಯ್ಕೆಗಳು. ಆಯ್ಕೆಗಳು ಬಂದಿದೆ. ತಮ್ಮ ಉತ್ತರ. ವಿಜಯಪುರ. ವಿಜಯಪುರ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಸರಿಯಾ? ನೋಡೋಣ. ವಿಜಯಪುರ ಉತ್ತರ ಸರಿಯಾಗಿದೆ. ಇದನ್ನು ಕರ್ನಾಟಕದ ಪಂಜಾಬ್ ಅಂತ ಕರೀತಾರೆ. ಪಂಜಾಬ್ನ ಪಂಜಾಬ್ ಅಂತ ಯಾಕೆ ಕರೀತಾರೆ ಅಂದರೆ ಅಲ್ಲಿ 5 ಪ್ರಮುಖ ನದಿಗಳು ಹರಿಯುತ್ತೆ. ಹಾಗೆ ನಮ್ಮಲ್ಲೂ 5 ಪ್ರಮುಖ ನದಿಗಳು ಹರಿಯುವಂಥ ಜಿಲ್ಲೆ ಯಾವುದು ಅಂತ ಹೇಳ್ತಂದರೆ ಅದು ವಿಜಯಪುರ, ಅಥವಾ ಹಿಂದೆ ಕರೀತಾ ಇದ್ದಂಥ ವಿಜಾಪುರ ಅಥವಾ ಬಿಜಾಪುರ. ಆದರೆ ನೀರಿನ ವ್ಯವಸ್ಥಿತ ಬಳಕೆಯನ್ನು ನಾವಿನ್ನೂ ಮಾಡ್ಕೋಬೇಕಾಗಿದೆ. 2 ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಗೆದ್ದೆ ಬಿಟ್ಟೆ, ನಿವೇದ ಗಣೇಶ್ ಅವರು ಬರೆದಂಥ ಪುಸ್ತಕ. ಸಾಧನೆಗೆ ಸಾಧನ, ಡಾಕ್ಟರ್ ಎಂಡುಮೂರಿ ವೀರೇಂದ್ರನಾಥ್ ಬರೆದಂಥ ಪುಸ್ತಕ. 2 ಪುಸ್ತಕ ತಂಡ 1ಕ್ಕೆ
ಕೊಟ್ಟಿದ್ದೇವೆ. ಈಗ ತಂಡ 2ಕ್ಕೆ ನೇರವಾದ ಪ್ರಶ್ನೆ ಬರ್ತಾ ಇದೆ. ತಮ್ಮ ಪ್ರಶ್ನೆ ಈಗ ಬಂತು. ಮೈಸೂರಿನ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿರುವ ತಾಳೆಗರಿಗಳ ಸಂಗ್ರಹ ಇದೆಯಲ್ಲ, ಸುಮಾರು ಎಷ್ಟು ಇರಬಹುದು ಅಂತ ತಿಳ್ಕೋಬೇಕಾಗಿದೆ. ತಮ್ಮ ಆಯ್ಕೆಗಳು 10,000. ಎಷ್ಟು? ಆಯ್ಕೆ 1 10,000. 10,000 ಅಂತಿದ್ದಾರೆ. ತಮ್ಮ ಉತ್ತರ ತಂಡ 3. ಸರ್ 50,000. 50,000 ಸರಿಯಾದ ಉತ್ತರ ಈಗ ಬಂತು. 50,000 ಸರಿಯಾದ ಉತ್ತರ. ಈ ಉತ್ತರವನ್ನು ತಂಡ 3 ಕೊಟ್ಟಿದ್ದಾರೆ. ಅವರಿಗೆ ಮಿಕ್ಕ ಬಣ್ಣದ ಹಕ್ಕಿ, ಚೇತನಾ ತೀರ್ಥಹಳ್ಳಿ ಬರೆದ ಕಾಕ್ಟೇಲ್ ಲೋಕೋ ಭಿನ್ನ ರುಚಿ ಎನ್ನುವ ಪುಸ್ತಕ, 2 ಪುಸ್ತಕವನ್ನು ತಂಡ 3 ಅವರಿಗೆ ಕೊಟ್ಟಿದ್ದೇವೆ. 50,000 ಹಸ್ತಪ್ರತಿಗಳು ಏನಿದೆ, ಈ ಎಲ್ಲ ಹಸ್ತಪ್ರತಿಗಳನ್ನು ಇವತ್ತಿನವರೆಗೂ ಪರಿಪೂರ್ಣವಾಗಿ ಓದೋಕ್ಕೆ ಆಗಿಲ್ಲ. ಇವತ್ತಿಗೂ ಸಹ ಈ ಹಸ್ತಪ್ರತಿಗಳು, ತಾಳೆಗರಿಗಳು, ಭೂರ್ಜಪತ್ರಗಳು ಏನೆಲ್ಲ ಇವೆ ಅವುಗಳ ಅಧ್ಯಯನ ಇವತ್ತಿಗೂ ನಡೀತಾ ಇದೆ. ಆದರೆ ತುಂಬ ಮುಖ್ಯವಾದದ್ದು, ಗಣನೀಯವಾದದ್ದು ಅಂದರೆ ಕೌಟಿಲ್ಯನ ಅರ್ಥಶಾಸ್ತ್ರ ಏನಿದೆ ಅದರ ಏಕಮಾತ್ರ ಪ್ರತಿ ದೊರಕಿದ್ದು ಈ ಒಂದು ಸಂಗ್ರಹಾಲಯದಲ್ಲಿ. ಪ್ರಾಚೀನ ಕಾವ್ಯಗಳಲ್ಲಿ ಕೌಟಿಲ್ಯ ಅನ್ನೋನು ಅರ್ಥಶಾಸ್ತ್ರ ಅನ್ನೋ ಗ್ರಂಥವನ್ನು ಬರೆದಿದ್ದಾನೆ. ಇದು ಅದ್ಭುತವಾಗಿದೆ. ಹೀಗೆಲ್ಲ ಉಲ್ಲೇಖಗಳು ಸಿಗ್ತಾ ಇರುತ್ತೆ, ಹೊರತು ನಮಗೆ ಗೊತ್ತಿರಲಿಲ್ಲ. ಇದನ್ನು ಮೊದಲ ಬಾರಿಗೆ ಪತ್ತೆ ಹಚ್ಚಿ ಓದಿ ಅರ್ಥ ಮಾಡಿಕೊಂಡು ಇಂಗ್ಲೀಷಲ್ಲಿ ಅದರ ವಿವರಣೆಯನ್ನು ಬರೆದು ಪ್ರಕಟಪಡಿಸುತ್ತೆ ಈ ಒಂದು ಗ್ರಂಥ ಭಂಡಾರ. ನಾವೆಲ್ಲ ಹೆಮ್ಮೆ ಪಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಈಗ ನೇರವಾದ ಪ್ರಶ್ನೆ ಬರಬೇಕಾದದ್ದು ತಂಡ 3 ತಮಗೆ. ತಾವು ಸಿದ್ಧವಾಗಿದ್ದೀರಿ ಅಂದರೆ ಪ್ರಶ್ನೆಯನ್ನು ಕೇಳ್ತೇವೆ. ತಮ್ಮ ಪ್ರಶ್ನೆ: ಬೆಂಗಳೂರು ಕ್ಲಬ್ನಲ್ಲಿ ಇಂದಿಗೂ ವಿನ್ಸ್ಟನ್ ಚರ್ಚಿಲ್ ಅವರು ಬಾಕಿ ಉಳಿಸ್ಕೊಂಡಿದ್ದಾರೆ. ಎಷ್ಟು ರೂಪಾಯಿಗಳ ಬಾಕಿ ಇದೆ ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳು ಈಗ ಬಂತು. ಸರ್ 13 ರೂಪಾಯಿ. ಆಯ್ಕೆ 4 13 ರೂಪಾಯಿ. 13 ರೂಪಾಯಿ ಅಂತ ಹೇಳ್ತಿದ್ದಾರೆ. ಉತ್ತರ ಸರಿಯೋ ತಪ್ಪೋ ಗೊತ್ತಿಲ್ಲ, ಒಂದು ಸಲ ನೋಡಿಬಿಡೋಣ. 13 ರೂಪಾಯಿ ಉತ್ತರ ಸರಿಯಾಗಿದೆ. 1896ರಿಂದ 3 ವರ್ಷಗಳ ಕಾಲ ವಿನ್ಸ್ಟನ್ ಚರ್ಚಿಲ್ ಬೆಂಗಳೂರಲ್ಲಿ ಉಳ್ಕೊಂಡು ತಮ್ಮ ಕೆಲಸವನ್ನು ಮಾಡ್ತಾ ಇರ್ತಾರೆ. ಇಂತಹ ವಿನ್ಸ್ಟನ್ ಚರ್ಚಿಲ್ ಆಗಾಗ್ಗೆ ಅವರು ಈ ಬೆಂಗಳೂರು ಕ್ಲಬ್ಬಿಗೆ ಬರ್ತಾ ಇರ್ತಾರೆ, ಅಲ್ಲಿನ ಸೇವೆಗಳನ್ನು ಪಡಿತಾ ಇರ್ತಾರೆ. ಯಾವುದೋ ಒಂದು ಸಂದರ್ಭದಲ್ಲಿ 13 ರೂಪಾಯಿಗಳ ಬಾಕಿ ಉಳ್ಕೊಂಡ್ಬಿಡುತ್ತಂತೆ. ತುರ್ತು ಕರೆ ಬರುತ್ತೆ, ತಕ್ಷಣ ಹೊರಟುಬಿಡ್ತಾರೆ. ಆ ಲೆಜರಲ್ಲಿ ಹಾಗೆ ಉಳ್ಕೊಂಡಿದೆ. ಆ ಲೆಜರಲ್ಲಿ ಏನು ಬರೆದಿದ್ದಾರೆ ಅಂತ ಹೇಳ್ತಂದರೆ ಇರ್ರೆವೋಕಬಲ್ ಸಮ್ ಅಂತ ಇವತ್ತಿಗೂ ಬರೆದಿಟ್ಟಿದ್ದಾರೆ. ಆ ಲೆಜರ್ನ ಬಹಳ ಜೋಪಾನವಾಗಿ ಕಾದಿರಿಸಿದ್ದಾರೆ. ಯಾಕಂದರೆ ಬ್ರಿಟನ್ನಿನ ಪ್ರಧಾನಮಂತ್ರಿ ಆಗಿದ್ದವರು ಚರ್ಚಿಲ್, ಇಂಗ್ಲೀಷ್ ಸಾಹಿತ್ಯಕ್ಕಾಗಿ ನೊಬೆಲ್ ಪಾರಿತೋಷಕವನ್ನು ಪಡೆದವರು ಚರ್ಚಿಲ್. ಅಂತಹವರು ಮರೆತೋ ಏನೋ ಗೊತ್ತಿಲ್ಲ 13 ರೂಪಾಯಿಗಳ ಬಾಕಿ ಉಳಿಸ್ಕೊಂಡಿದ್ರಲ್ಲ, ಅದೊಂದು ರೀತಿಯಾದ ವಿಶಿಷ್ಟ ದಾಖಲೆಯಾಗಿದೆ. ಆ ದಾಖಲೆ ಬೆಂಗಳೂರಲ್ಲಿ ಇದೆ ಅನ್ನೋದನ್ನು ನಾವು ಈಗಷ್ಟೇ ತಿಳ್ಕೊಂಡ್ವಿ. 2 ಪುಸ್ತಕ ನಿಮಗೆ ಕೊಡಬೇಕು. ಅಮರುಗಣ್ಣಿನ ಹುಡುಗ ಮತ್ತು ಇತರ ಕಥೆಗಳು, ಸರ್ವಮಂಗಳ ಜಯರಾಮ್ ಬರೆದಿರುವಂಥದ್ದು. ಸ್ನೇಹ ಗ್ರಾಮದ ಸಂಸತ್ತು, ವಿಶಾಖ ಜಾರ್ಜ್ ಬರೆದಂಥ ಪುಸ್ತಕ. 2 ಪುಸ್ತಕವನ್ನು ತಂಡ 3 ತಮಗೆ ಕೊಡ್ತಾ ಇದ್ದೇನೆ. ತಂಡ 1 ಸಿದ್ಧವಾಗಿದ್ದೀರಾ? ಸಿದ್ಧವಾಗಿದ್ದೀರಿ ಅಂದರೆ ತಮ್ಮ ಪ್ರಶ್ನೆ ಈಗ ಬಂತು. ಬನವಾಸಿಯ ಮಧುಕೇಶ್ವರ ದೇವಾಲಯದಲ್ಲಿ ಇರುವ ಕಲ್ಲಿನ ಮಂಚದ ವಿಶೇಷತೆ ಏನು ಅಂತ ತಿಳ್ಕೋಬೇಕಾಗಿದೆ. 4 ಆಯ್ಕೆಗಳು ಈಗ ಬಂತು. ಸಮಯ ಮುಗೀತು. ಅದು ತೇಲುತ್ತದೆ. 3ನೇ ಆಯ್ಕೆ. ಅದು ತೇಲುತ್ತದೆ. ತಂಡ 2. ಆಪ್ಷನ್ 2 ಅದು ಸಂಗೀತ ಧ್ವನಿ ಉಂಟು ಆಯ್ಕೆ ಮಾಡುತ್ತದೆ. 2 ಅದು ಸಂಗೀತ ಧ್ವನಿಯನ್ನು ಉಂಟು ಮಾಡುತ್ತೆ ಅಂತ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ, ಅದರ ಮೇಲ್ಮೈ ಕನ್ನಡಿಯಂತೆ ಹೊಳೆಯುತ್ತೆ. ಇವತ್ತಿಗೂ ಉಂಟು ಆ ಕಲ್ಲಿನ ಮಂಚ ಬನವಾಸಿಯಲ್ಲಿ.
ದೇವಸ್ಥಾನದ ಪ್ರಾಂಗಣದಲ್ಲೇ ಇದೆ. ಅದು 16ನೇ ಶತಮಾನದಲ್ಲಿ ಸೋಂದೆ ಅರಸ ರಘುನಾಥ ನಾಯಕ ಗ್ರಾನೈಟಿಂದ ಮಾಡಿರ್ತಕ್ಕಂಥ ಈ ಒಂದು ಕಲ್ಲಿನ ಮಂಚ ಏನಿದೆ ಅದನ್ನು ದೇವರಿಗೆ ಅರ್ಪಿಸ್ತಾರೆ. ಅದನ್ನು ಎಷ್ಟು ಚೆನ್ನಾಗಿ ಅದನ್ನು ಆಗಿನ ಕಾಲದಲ್ಲಿ 16ನೇ ಶತಮಾನದಲ್ಲಿ ಪಾಲಿಷ್ ಮಾಡಿದ್ರು ಅಂತ ಹೇಳ್ತಂದರೆ ನಮ್ಮ ಮುಖವನ್ನು ಇವತ್ತಿಗೂ ನೋಡ್ಕೋಬಹುದು, ಅಷ್ಟು ಚೆನ್ನಾಗಿದೆ ಆವತ್ತು ಮಾಡಿದಂಥ ಪಾಲಿಷ್. ಆಧುನಿಕ ಯಂತ್ರಗಳಿಲ್ಲದೆ ಎಷ್ಟು ಸೊಗಸಾದ ಒಂದು ಶಿಲ್ಪಕಲೆಯನ್ನು ರಚಿಸಿದ್ರಲ್ಲ, ಅದಕ್ಕಾಗಿ ಶ್ಲಾಘಿಸಬೇಕಾಗುತ್ತೆ. 2ನೇ ತಂಡ ಸಿದ್ಧವಾಗಿದ್ದೀರಿ. ತಮ್ಮ ಪ್ರಶ್ನೆ: ಅಜಂತಾ ಗುಹೆಗಳ ಚಿತ್ರಗಳಲ್ಲಿ ಬಳಸಿದ ಫ್ರೆಸ್ಕೋ ಸೆಕ್ಕೋ ವಿಧಾನ ಅಂದರೆ ಏನು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳು ಈಗ ಬಂತು. ಆಪ್ಷನ್ 1 ಸರ್, ಒಣಗಿದ ಲೇಪನದ ಮೇಲೆ ಬಣ್ಣ. ಒಣಗಿದ ಲೇಪನದ ಮೇಲೆ ಬಣ್ಣ ಹಚ್ಚುವುದು ಆಯ್ಕೆ 1 ಸರಿ ಉತ್ತರ ಅಂತ ಹೇಳ್ತಾ ಇದ್ದಾರೆ. ಹೌದಾ? ನೋಡೇ ಬಿಡೋಣ. ಒಣಗಿದ ಲೇಪನದ ಮೇಲೆ ಬಣ್ಣ ಹಚ್ಚುವುದು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಗೋಡೆಗಳ ಮೇಲೆ ಚಿತ್ರವನ್ನು ಬರೆಯುವ ತಂತ್ರ ಪ್ರಧಾನವಾಗಿ 2 ರೀತಿಯಲ್ಲಿ ಇದೆ. ಮೊದಲನೇದು, ಗೋಡೆಯ ಮೇಲೆ ಸುಣ್ಣ ಮತ್ತು ಮರಳು ಮಿಶ್ರಿತ ಗಾರೆ, ಅದಕ್ಕೆ ಬೆಲ್ಲವನ್ನು ಸೇರಿಸ್ತಾರೆ. ಇದನ್ನು ಮಾಡಿ ಲೇಪಿಸ್ಬಿಡ್ತಾರೆ. ಸಮವಾಗಿ ಲೇಪಿಸಿದ ಮೇಲೆ ಅದು ಹಸಿಯಾಗಿ ಇರುವಾಗಲೇ, ಒದ್ದೆಯಾಗಿ ಇರುವಾಗಲೇ ಅದರ ಮೇಲೆ ಚಿತ್ರ ಬಿಡಿಸುವಂಥ ಒಂದು ತಂತ್ರಜ್ಞಾನ ಇದೆ. ಅದನ್ನು ಬ್ಯೂನೋ ಫ್ರೆಸ್ಕೋ ಅಂತ ಕರೀತಾರೆ. ಇದು ಇಟಲಿ ದೇಶದ ಶಬ್ದ ಇದು. ಯಾಕಂದರೆ ಇಟಲಿ ದೇಶದವರು ಈ ವಿಧಾನಗಳನ್ನು ಬಳಸಿ ಜನಪ್ರಿಯಗೊಳಿಸ್ತವರು ಅವರು. ಹಾಗೆ 2ನೇ ವಿಧಾನ ಅಂದರೆ ಈ ರೀತಿ ಮರಳು, ಸುಣ್ಣ ಮತ್ತು ಬೆಲ್ಲ ಮಿಶ್ರಿತ ಲೇಪನ ಆದಮೇಲೆ ಚೆನ್ನಾಗಿ ಒಣಗೋಕ್ಕೆ ಬಿಟ್ಬಿಡ್ತಾರೆ. ಅದನ್ನು ಒಣಗಿದ ಮೇಲೆ ಅದನ್ನು ಸ್ವಲ್ಪ ಒದ್ದೆ ಮಾಡಿ ಏನು ರೇಖೆ ಬೇಕೋ ಆ ರೇಖೆಗಳನ್ನು ಬರೆದು ಆಮೇಲೆ ಬಣ್ಣಗಳನ್ನೆಲ್ಲ ಹಚ್ಚೋಕ್ಕೆ ಶುರು ಮಾಡ್ತಾರೆ. ಇದಕ್ಕೆ ಹೇಳ್ತಾರೆ ಫ್ರೆಸ್ಕೋ ಸೆಕ್ಕೋ ಅಂತ. ಅಜಂತಾಲಿ ಬಳಸಿರುವಂಥ ತಂತ್ರಜ್ಞಾನ ಈ ಫ್ರೆಸ್ಕೋ ಸೆಕ್ಕೋ ಅನ್ನೋ ವಿಧಾನ ಅಂತ ಹೇಳ್ತಾರೆ ತಜ್ಞರು. 2 ಪುಸ್ತಕ ಕೊಡಬೇಕಾಗಿದೆ. 2 ಪುಸ್ತಕ: ಮಂಜಿನ ಅರಮನೆಯಲ್ಲಿ ಕಂಬನಿ ಮತ್ತು ಚಿಗುರು, ಕೊಡಗಿನ ಗೌರಮ್ಮ ಬರೆದಿರೋದು. ಕೊಡಗಿನ ಗೌರಮ್ಮ ಆಕೆಯ ಇತಿಹಾಸ ಒಂದು ಸಲ ದಯವಿಟ್ಟು ಓದಿ ನೋಡಿ. ಅದ್ಭುತವಾಗಿದೆ, ರೋಮಾಂಚಕರವಾಗಿದೆ, ಅಷ್ಟೇ ವಿಷಾದವನ್ನು ಉಂಟು ಮಾಡುತ್ತೆ. 2 ಪುಸ್ತಕ ತಂಡ 2 ತಮಗೆ ಕೊಡ್ತಾ ಇದ್ದೇನೆ. ಈಗ 3ನೇ ತಂಡ ಸಿದ್ಧವಾಗಿದ್ದರೆ ಪ್ರಶ್ನೆಯನ್ನು ಕೇಳೋದಕ್ಕೆ ನಾವು ಸಹ ಸಿದ್ಧವಾಗಿದ್ದೇವೆ. ಪ್ರಶ್ನೆ ಈಗ ಬಂತು. ಮೆಸೊಪೊಟೋಮಿಯಾದ ಮಣ್ಣಿನ ಫಲಕಗಳಲ್ಲಿ ಬರೆಯಲು ಯಾವ ರೀತಿಯ ಸಾಧನವನ್ನು ಬಳಸ್ತಾ ಇದ್ರು ಅಂತ ತಿಳ್ಕೋಬೇಕಾಗಿದೆ. ತಮ್ಮ ಆಯ್ಕೆಗಳು ಈಗ ಬಂತು. ಆಯ್ಕೆ 4 ಮೂಳೆ ಮಾತ್ರ. ಆಯ್ಕೆ 4 ಮೂಳೆ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಹೌದಾ ತಂಡ 1? ಜೊಂಡಿನ ಕಡ್ಡಿ. ಜೋಂಡಿನ ಕಡ್ಡಿ ಅಂತ ಹೇಳ್ತಾ ಇದ್ದಾರೆ. ಜೋಂಡಿನ ಕಡ್ಡಿಯ ಮೂಳೆನ ತಿಳ್ಕೋಬೇಕಾಗಿದೆ. ಬಂತು ಈಗ ಉತ್ತರ ಜೋಂಡಿನ ಕಡ್ಡಿ ಸರಿಯಾಗಿದೆ. 2 ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಪ್ಲಾಸ್ಟಿಕ್ಸ್ ಪುರಾಣ ಮತ್ತು ಜ್ಯೋತಯ್ಯನ ಬಿದಿರು ಬುಟ್ಟಿ 2 ಪುಸ್ತಕವನ್ನು ತಂಡ 1ಕ್ಕೆ ಕೊಟ್ಟಿದ್ದೇವೆ. ಈಗ ಜೋಂಡನ್ನು ತ್ರಿಕೋಣಾಕೃತಿಗೆ ಬರುವ ಹಾಗೆ ಅದನ್ನು ಕತ್ತರಿಸ್ತಾ ಇದ್ದರು. ಆ ತುದಿಯಿಂದ ಜೇಡಿ ಮಣ್ಣಿನ ಹಲೆಗೆ ಹಸಿಯಾಗಿರುವಾಗ ಅದರ ಮೇಲೆ ಕ್ಯೂನಿಫಾರಮ್ ಬರಹ ಅಂತ ಬರೆಯೋರು. ಅದನ್ನು ಕ್ಯೂನಿಫಾರಮ್ ಅಂತ ಹೇಳಿ ಕ್ಯೂಬಿಕಲ್ ಶೇಪ್ ಅನ್ನೋ ಅರ್ಥದಲ್ಲಿ ಬರೆದು ಅದನ್ನು ಒಣಗಿಸಿ ಅದನ್ನು ಕಾಯಿಸಿ ಬೆಂಕಿನಲ್ಲೂ ಕಾಯಿಸೋರು, ಅದನ್ನು ಬಿಸಿಲಲ್ಲೂ ಒಣಗಿಸೋರು, ಅದನ್ನು ಇಡೋರು. ಇವತ್ತಿಗೂ ಆ ಹಲಗೆಗಳು ಸುರಕ್ಷಿತವಾಗಿ ಇವೆ. ಬರೆಯೋದಕ್ಕೆ ಅವರು ಬಳಸ್ತಾ ಇದ್ರಂತೆ ಈ ಜೋಂಡಿನಿಂದ ಮಾಡಿರ್ತಕ್ಕಂಥ ಒಂದು ಲೇಖನಿ ಅಂತ ರಚನೆ. ಮತ್ತೆ ಪ್ರಶ್ನೆ ಕೇಳಬೇಕು ಅಂತ ಆಸೆ ಇದೆ, ಉತ್ತರ ಕೊಡೋಕ್ಕೆ ತಾವೂ ಸಿದ್ಧವಾಗಿದ್ದೀರಿ. ಆದರೆ ಕಾಲರಾಯ ಬೆನ್ನು ತಟ್ಟಿ ಹೇಳ್ತಾ ಇದ್ದಾನೆ, ಅಪ್ಪ ಬೇಗ ಪುಸ್ತಕಗಳನ್ನು ಬಹುಮಾನವಾಗಿ ಕೊಡು, ನಾನು ಹೊರಡಬೇಕು ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಅವನ ಮಾತಿಗೆ ಗೌರವವನ್ನು ಕೊಡಲೇಬೇಕು. ಬಹುಮಾನಗಳನ್ನು ಕೊಡುವಂಥ ಕ್ಷಣ ಈಗ ಬಂತು. ತಂಡ 1 ದಯವಿಟ್ಟು ಬನ್ನಿ, ತಮ್ಮ ಪುಸ್ತಕಗಳನ್ನು ಸ್ವೀಕರಿಸಿ. 4 ಪುಸ್ತಕಗಳನ್ನು ಪಡೆದಿದ್ದಾರೆ ತಂಡ 1.
ಅಭಿನಂದನೆಗಳು. ತಂಡ 2 ದಯವಿಟ್ಟು ಬನ್ನಿ. ಬಹಳ ಅದ್ಭುತವಾದ ಅಪರೂಪದ ಪುಸ್ತಕಗಳನ್ನು ಪಡೆದಿದ್ದಾರೆ. 4 ಪುಸ್ತಕವನ್ನು ಗೆದ್ದಿದ್ದಾರೆ. ಅಭಿನಂದನೆಗಳು, ಶುಭವಾಗಲಿ. ತಂಡ 3 ದಯವಿಟ್ಟು ಬನ್ನಿ. ಇವತ್ತಿನ ಬಂಪರ್ ಬಹುಮಾನ ತಂಡ 3ಕ್ಕೆ ಬಂದಿದೆ. 6 ಪುಸ್ತಕಗಳನ್ನು ಗೆದ್ದಿದ್ದಾರೆ. ಅಭಿನಂದನೆಗಳು. ಬೆಂಗಳೂರಿನ ಮಹಾ ಅಂಚೆ ಕಚೇರಿಯಲ್ಲಿ ಈ ಕ್ವಿಜ್ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಟ್ವಿ. ತಾವೆಲ್ಲ ನೋಡಿದ್ದೀರಿ, ಸಂತೋಷಪಟ್ಟಿದ್ದೀರಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.